ನಿಖಿಲ್ ಸೋಲಿನ ಬೆನ್ನಲ್ಲೇ ಜೆಡಿಎಸ್ನ ಭವಿಷ್ಯದ ಚಿಂತೆ ಕಾಡೋದಕ್ಕೆ ಜೆಡಿಎಸ್ ನಾಯಕರಿಗೆ ಶುರುವಾಗಿದೆ. ಮುಂದೇನು ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇದೆ. ಹಳೆ ಮೈಸೂರು ಭಾಗದ 7 ಜಿಲ್ಲೆಯಲ್ಲಿ ನಿಖಿಲ್ ಪ್ರವಾಸಕ್ಕೆ ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇದೆಯಾ? ಹಾಗಾದ್ರೆ ಎಲ್ಲಿ ಸೋತೋ ಅಲ್ಲೇ ಹುಡುಕುವಂತಹ ಪ್ರಯತ್ನ, ಅಲ್ಲೇ ಗೆಲ್ಲುವಂತಹ ಪ್ರಯತ್ನಕ್ಕೆ ಮುನ್ನುಡಿಯನ್ನ ಬರೆಯಲಾಗ್ತಾ ಇದೆಯಾ? ಸೋಲಿನಿಂದ ಎದೆ ಗುಂದಿಲ್ಲ ಎಂಬ ಸಂದೇಶವನ್ನ ರವಾನೆ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆಯಾ? ಇಂಥದ್ದೊಂದು ಕುತೂಹಲ ಮೂಡ್ತಾ ಇದೆ. ಡಿಸೆಂಬರ್ದಿಂದ ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನೆಯ ಪ್ರವಾಸವನ್ನ ಕೈಗೊಳ್ತಾರಂತೆ. ಚನ್ನಪಟ್ಟಣದಿಂದಲೇ ಪಕ್ಷ ಸಂಘಟನೆಯನ್ನು ಆರಂಭ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಕ್ಷದ ಕಾರ್ಯಕರ್ತರಿಗೆ ಧೈರ್ಯವನ್ನ ತುಂಬಿ ಪಕ್ಷಕ್ಕೆ ಒಂದು ಬೂಸ್ಟ್ ಬೇಕಾಗತ್ತೆ. ಯಾವುದೇ ಪ್ರಾದೇಶಿಕ ಪಕ್ಷಕ್ಕೆ ಗೆಲುವು ಅನ್ನುವಂತಹ ಸಂಜೀವಿನಿ ಆಗಾಗ ಕೊಡಬೇಕಾಗತ್ತೆ. ಇಲ್ಲಾಂದರೆ ಆ ಪಕ್ಷ ಉಳ್ಕೊಳ್ಳಲ್ಲ. ಒಂದು ಇಬ್ಬಾಗ ಆಗೋಗುತ್ತೆ, ಇಲ್ಲಾಂದರೆ ಮುಗಿದು ಹೋಗುತ್ತೆ, ಸಮಾಪ್ತಿ ಆಗೋಗುತ್ತೆ. ಹೀಗಾಗಿ ಈ ಸಂಘಟನೆ ಅನ್ನೋದು ತುಂಬ ಜೀವಂತಿಕೆಯನ್ನು ತರುವಂತಹ ವಿಚಾರ. ನಿಖಿಲ್ ಕುಮಾರಸ್ವಾಮಿ ಅವರ ಕೆಲಸವನ್ನು ಡಿಸೆಂಬರ್ನಿಂದ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. JDSಗೆ ಅತ್ಯಂತ ಅನಿವಾರ್ಯ ಸಂಘಟನೆ ಅನ್ನೋದು ಈ ಭಾಗದಲ್ಲಿ ಮತ್ತೊಮ್ಮೆ ಮಾಡೋದಕ್ಕೆ. ಯಾಕಂದರೆ 2028ರ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಮುಂದಿನ ತಲೆಮಾರಿನ ರಾಜಕಾರಣಿಗಳು ಯಾರು ಅಂತ ಪರಿಚಯಿಸೋದು ಕೂಡ JDSನ ನಾಯಕರಿಗೆ ಅನಿವಾರ್ಯ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಸಂಘಟನೆಯ ಸ್ವರೂಪ ಹೇಗಿರುತ್ತೆ? ಸೋತಿದ ತಕ್ಷಣ ಸ್ವಲ್ಪ ದಿನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಓಡಾಡಿ ನಂತರ ಮಾಯ ಆದಂತಹ ಅನೇಕ ರಾಜಕಾರಣಿಗಳನ್ನು ನಾವು ನೋಡಿದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಅವರ ಕತೆ ಏನು? ಯಾವ ರೀತಿ ಸಂಘಟನೆ ಮಾಡ್ತಾರೆ? ಇದರಿಂದ ಆಗುವಂತಹ ಲಾಭ ಹಳೆ ಮೈಸೂರು ಭಾಗದಲ್ಲಿ ಹೇಗೆ ಅಂತ? ಮತ್ತು ಒಂದು ಸ್ಪಷ್ಟ, ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಸೋತಿರ್ಬೋದು, ಆದರೆ ಅವರ ಮೇಲೆ ಇರುವಂಥ ಜವಾಬ್ದಾರಿ ಕೇವಲ ಚನ್ನಪಟ್ಟಣ ಅಲ್ಲ. ಯಾಕಂದರೆ ಒಂದು ಕ್ಷೇತ್ರದ ವಿಚಾರಕ್ಕಿಂತ ಪ್ರಮುಖವಾಗಿ ಪಕ್ಷದ ಅಳಿವು ಉಳಿವಿನ ಪ್ರಶ್ನೆ ಕೂಡ ಹೌದು. ಯಾಕಂದರೆ ನಿರಂತರವಾಗಿ ನಿಖಿಲ್ ಕುಮಾರಸ್ವಾಮಿ 3 ಬಾರಿ ಸೋಲ್ತಾರೆ. ಮತ್ತು ಪಕ್ಷಕ್ಕೂ ಸಹಜವಾಗಿ ಒಂದು ಪ್ರಾದೇಶಿಕ ಪಕ್ಷವಾಗಿ ಮತ್ತು ಪ್ರಾದೇಶಿಕ ಪಕ್ಷವಾಗಿರುವ JDSನ ಬಲವೇ ಅವರ ಕುಟುಂಬ ಆಗಿರೋದ್ರಿಂದ, ಮತ್ತು ದೇವೇಗೌಡರು ಕುಮಾರಸ್ವಾಮಿ ಅಥವಾ ಮುಂದೆ ಮುನ್ನಡೆಸುವಂಥವ್ರು ನಿಖಿಲ್ ಕುಮಾರಸ್ವಾಮಿ ಅಂತ ಅಂದರೂ ಕೂಡ ಅವರೇ ಸೋತು ಸುಣ್ಣವಾಗಿದ್ದಾರೆ ಅನ್ನುವಂಥ ಒಂದು ಆತಂಕ. ಆದರೆ ಇದರಿಂದ ಕಾರ್ಯಕರ್ತರು ಎದೆಗುಂದಬಾರ್ದು ಅಥವಾ ಶಾಸಕರುಗಳು ಡಿಸ್ಟರ್ಬ್ ಆಗಬಾರ್ದು ಅನ್ನೋದಾದರೆ ಮತ್ತೆ ಸೋತಲ್ಲೇ ಗಳಿಸುವಂಥ ಪ್ರಯತ್ನವನ್ನು ಮಾಡಲೇಬೇಕಾಗುತ್ತೆ. ಈ ಒಂದು ಅನಿವಾರ್ಯತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಿಲುಕಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಹಿಂದೆಯೂ ಕೂಡ ಸಾಕಷ್ಟು ಜಿಲ್ಲೆಗಳವರು ಪ್ರವಾಸವನ್ನು ಮಾಡಿದರು. ಈಗ ಡಿಸೆಂಬರಿಂದ ನಿರಂತರವಾಗಿ ಪ್ರವಾಸ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಅವರ ಬೆಂಬಲಿಗರು ಮತ್ತು ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಯಾಕಂದರೆ ಇಡೀ ಒಂದು ಸೋಲಿನ ಸಂದೇಶ ಬೇರೆ ರೀತಿಯಲ್ಲಿ ಹೋಗುತ್ತೆ ರಾಜ್ಯಕ್ಕೆ, ಅಥವಾ ವಿರೋಧಿಗಳು ಕೂಡ JDS ಪಕ್ಷ ಮುಗದೇ ಹೋಯಿತು ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾರೆ. ಹಾಗಲ್ಲ, ನಾವು ಸಂಘಟನೆ ಮಾಡ್ತೀವಿ, ಜೊತೆಗೆ ಇರ್ತೀವಿ ಅನ್ನುವಂಥ ಧೈರ್ಯ ತುಂಬುವಂಥ ಕೆಲಸವನ್ನು ನಿಖಿಲ್ ಅವರೇ ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಬರ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಒಂದು ಸಹಜವಾಗಿ ಸೋಲಿನಿಂದ ಆಗಿರುವಂಥ ಆಘಾತದಿಂದ ಹೊರಗೆ ಬರ್ತಾ ಇದ್ದಂತೆ ಡಿಸೆಂಬರ್ನವರು ಕೂಡ ಓಡಾಟವನ್ನು ಶುರು ಮಾಡಬೇಕು. ವಿಶೇಷವಾಗಿ ಹಳೆ ಮೈಸೂರು ಭಾಗ ಪಕ್ಷದ ಪ್ರಾಬಲ್ಯ ಇರುವಂಥ ಕಡೆಗಳಲ್ಲಿ ಓಡಾಡಿ ಸಂಘಟನೆಯನ್ನು ಉಳಿಸ್ಕೊಂಡು ಕಾರ್ಯಕರ್ತರಿಗೆ ಧೈರ್ಯ ತುಂಬುವಂಥ ಪ್ರಯತ್ನಕ್ಕೆ ನಿಖಿಲ್ ಮುಂದಾಗ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಕೇಶ್. ಒಂದು ಕಡೆಗೆ JDSಗೂ ಕೂಡ ವಿಪರೀತವಾದಂತಹ ಇಂಟರ್ನಲ್ ಸಮಸ್ಯೆಗಳಿದೆ. ಅದೆಲ್ಲವನ್ನ ಸರಿಪಡಿಸ್ಕೊಂಡು ಅಲ್ಲಿರುವಂತಹ ರೆಬಲ್ಗಳನ್ನು ಶಾಂತಗೊಳಿಸ್ಕೊಂಡು ಸಂಘಟನೆ ಮಾಡೋದು ದೊಡ್ಡ ಸವಾಲಿನ ಕೆಲಸ. ನಿಖಿಲ್ ಹೆಂಗೆ ಮಾಡ್ತಾರೆ, ಯಶಸ್ವಿ ಆಗ್ತಾರಾ ಅನ್ನೋದು ನಾವು ಕಾದು ನೋಡಬೇಕಾಗಿರುವಂತಹ ವಿಚಾರ.